ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕಳೆದ ವಾರ ಈ ಅಬಕಾರಿ ಇಲಾಖೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂಥ A1 ಇಲಾಖೆ ನಂಬರ್ 1 ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ಇಲ್ಲಿ ಮಂತ್ಲಿ ವೈನ್ ಸ್ಟೋರ್ಗೆ ಫಿಕ್ಸ್, ವರ್ಗಾವಣೆ ದೊಡ್ಡ ದಂಧೆ, ಅದರ ಲಿಸ್ಟು ನಾನು ಕೊಡ್ತೀನಿ. ಆಮೇಲೆ ಕಿಕ್ ಏರೋದಲ್ಲ, ಆ ಕಿಕ್ ಲೆವೆಲ್ನೇ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕಾಸಿಗಾಗಿ ಪೋಸ್ಟಿಂಗು, ಟ್ರ್ಯಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ, ವಿಭಾಗವಾರು ಮಂತ್ಲಿ ಫಿಕ್ಸು, ನಿಷ್ಕ್ರಿಯ ಲೇಸನ್ಸ್ಗಳಿಗೆ ಅದಕ್ಕೆ ಜೀವ ಆಕ್ಸಿಜನ್ ಕೊಡುವಂಥದ್ದು, ನಿಷ್ಕ್ರಿಯಕ್ಕೆ ಆಕ್ಸಿಜನ್ ಕೊಡೋದು. ಹೊಸ ಬಗೆಯ ಈ ಥರದ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆ. ಇದರಿಂದ ಇಲಾಖೆಯಲ್ಲಿ ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಬರ್ತಾನೆ ಇದೆ. ದಿನನಿತ್ಯ ಒಂದೊಂದು ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇದೆ. ಇದು ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದೆ. ಆಲ್ ಇಂಡಿಯಾ ಚಾನೆಲ್ಸಲ್ಲೂ ಸುದ್ದಿಯಾಗಿದೆ. ನಾವು ನಿನ್ನೆಯಿಂದನೂ ಹೇಳ್ತಾ ಇದ್ದೀರಿ, ಸಿದ್ದರಾಮಯ್ಯನವ್ರ ಬಗ್ಗೆ ನಿನ್ನೆಯಿಂದನೂ ಕಾಮೆಂಟು. ಸಿದ್ದರಾಮಯ್ಯನವರು ಮೌನ ಮೂರ್ತಿ ಸಿದ್ದರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಮೌನ ಮೂರ್ತಿ ಸಿದ್ದರಾಮಯ್ಯನವರು ನಾವು ನೋಡ್ತಾ ಇದ್ದೀರಿ. ಅದ್ರ ಬಗ್ಗೆ ಅವರು ಚಕಾರ ಮಾತೂ ಆಡ್ತಾ ಇಲ್ಲ. ಚುನಾವಣೆಗಳಿಗೋಸ್ಕರ ಹಣವನ್ನು ಕಲೆಕ್ಟ್ ಮಾಡಿ ಬೇರೆ ರಾಜ್ಯಗಳಿಗೆ ಚುನಾವಣೆ ಕಳಿಸ್ತಾ ಇದ್ದಾರೆ ಅಂತ ಈಗಾಗಲೇ ಆಪಾದನೆಗಳು ಬಂದಿದೆ. ಇದು ಒಂದು ಕಡೆ, ಅದನ್ನ ಕಡೆ ಈ ಸರ್ಕಾರ ನಾವು ಚರ್ಚೆಗೆ ಹೋಗ್ತಾ ಇದ್ದೀರಿ. ಈಗ ಇದೇನೋ ನರೇಗಾ ಇದರ ಬಗ್ಗೆ ಜಿ ಬಗ್ಗೆ ಚರ್ಚೆ ನಡೀತಾ ಇದೆ. ಗಾಂಧೀಜಿ ಹೆಸರು, ಗಾಂಧೀಜಿಯ ಆದರ್ಶಗಳು, ಗಾಂಧೀಜಿಯ ಉದ್ದೇಶಗಳು, ಗಾಂಧೀಜಿಯ ಕನಸನ್ನ ನೆನಸು ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡುವಂಥದ್ದಕ್ಕೆ ನಾವೆಲ್ಲ ಹೊರಟಿದ್ದೀರಿ ಅಂತೇಳಿ ನಿನ್ನೆನೂ ಕೂಡ ಹೇಳಿದ್ದಾರೆ. ಪದೇ ಕಾಂಗ್ರೆಸ್ ನಾಯಕರುಗಳಿಗೂ ಕೂಡ ಈ ಗಾಂಧಿ ಹೆಸರನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಒಂದ್ ಕಡೆ ಗಾಂಧಿ ಹೆಸರನ್ನ ಹೇಳ್ತಾ ಇದ್ದೀರಾ. ಗಾಂಧಿ, ಮಹಾತ್ಮ ಗಾಂಧೀಜಿ, ಗಾಂಧಿ ಅಂತ ಅವರ ಆದರ್ಶನೇ ನಮಗೆ ಭಗವದ್ಗೀತೆ ಅಂತ ಹೇಳಿದ್ದೀರಾ. ನಿಮ್ಮ ಸರ್ಕಾರದ ಭಗವದ್ಗೀತೆ ಏನು? ನಿಮ್ಮ ಸರ್ಕಾರದ ಭಗವದ್ಗೀತೆ ಬೇಕಲ್ಲ. ಸಂವಿಧಾನ ಬರೆದವರು ಅಂಬೇಡ್ಕರ್ ಅವರು, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಗಾಂಧೀಜಿಯವರು. ಗಾಂಧೀಜಿ ಆದರ್ಶ ನಿಮ್ಮ ಇಲಾಖೆ ಏನ್ ಮಾಡ್ತಾ ಇದೆ? ಗಾಂಧೀಜಿ ಆದರ್ಶ ಪಾಲನೆ ಮಾಡಬೇಕಲ್ಲ ನಿಮ್ಮ ಇಲಾಖೆಯವರು. ಸುಮ್ಮನೆ ಒಂದು ಝಲಕ್ ಕೊಡ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಂಪುಟ ದರ್ಜೆಯ ಸಚಿವರು ಹುಬ್ಬಳ್ಳಿಗೆ ಆಗಮಿಸುತ್ತಿದ್ದಾರೆ. ಮಟ್ಟೂರು ರಸ್ತೆಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಾಣಗೊಂಡಿರುವ ಕರ್ನಾಟಕ ಗೃಹ ಮಂಡಳಿ ವಸತಿ ಯೋಜನೆಗೆ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಹಂಚಿಕೆ ಮಾಡುವ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಇರುವುದರಿಂದ ಸುಮಾರು 1.5 ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ. ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ. 2 ಲಕ್ಷ ಜನ ಬರ್ತಾರೆ. ಆದ್ದರಿಂದ ಸರ್ಕಾರ, ಅಧಿಕಾರಿ ಅಂದ್ರೆ ಸರ್ಕಾರ, ಆಮೇಲೆ ನಮ್ಮವರಲ್ಲ ಅಂತ ಹೇಳ್ಬಿಡ್ಬಾರ್ದು. ನಾನು ಇವರನ್ನೇ ಎಲ್ಲ ಅಂದ್ಬಿಡ್ತಾರೆ ನಮ್ಮ CM ಅವರು. ಅದಕ್ಕೆ ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಅಧಿಕಾರಿಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಹುಬ್ಬಳ್ಳಿಯ ಎಲ್ಲಾ ಸನ್ನದುದಾರರು, ಅಂಗಡಿಗಳು, ವೈನ್ ಸ್ಟೋರು, ಬಾರು, ಇವೆಲ್ಲ C1 7 2 3 4 5 6 7 ಎಲ್ಲ ತಮ್ಮ ಅಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದ ಮದ್ಯ
ಹಾಗೂ ಬಿಯರ್ ಚಳಿಗಾಲಕ್ಕೆ ಬಿಯರ್ ಯಾಕೆ ಕುಡಿತಾರೆ ಇವರು? ಅದು ಬಿಯರು KSTCL ಡಿಪೋದಿಂದ ಪಡೆದು ಸರ್ಕಾರದ ಉದ್ದೇಶ ಹೆಚ್ಚಿನ ವ್ಯಾಪಾರವನ್ನು ಮಾಡಿ, ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಪ್ರಯೋಜನವನ್ನು ಪಡೆದುಕೊಳ್ಳಲು ಈ ಮೂಲಕ ಎಲ್ಲ ಸನ್ನದ್ಧದಾರರಿಗೆ ಸೂಚಿಸಲಾಗಿದೆ. ಸಿದ್ದರಾಮಯ್ಯನವರು ಯಾಕೆ ನಗ್ತೀರಾ? ಸಿದ್ದರಾಮಯ್ಯನವರು ಅಂದ್ರೆ ಅವರು ನೇಮಕ ಮಾಡಿರೋ ಅಧಿಕಾರಿಗಳು, ಅವರೇ ತಾನೇ ಪೋಸ್ಟಿಂಗ್ ಮಾಡೋದು. ಮಂತ್ರಿ ಅಲ್ಲಿದ್ದಾರೆ, ಪೋಸ್ಟಿಂಗ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಹೇಳ್ತೀನಿ ಅದನ್ನು ನಾನು ಹೇಳ್ಬಾರ್ದು. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬರ್ತಾರೆ ಅಂದ್ರೆ, ಕಾಂಗ್ರೆಸ್ಸಿನ ನಾಯಕರಿಗೆ ಬರ್ತಾರೆ ಅಂದ್ರೆ ಅವ್ರಿಗೆ ಕುಡ್ಸಕ್ಕೆ ನೀವು ಈ ಯೋಜನೆಯನ್ನು ಮಾಡಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನೆ ಹಂಚೋ ಕಾರ್ಯಕ್ರಮ ಇದು. ಮನೆ ಹಾಳು ಮಾಡೋ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು. ಮನೆ ಹಾಳು ಮಾಡೋದು, ಕುಡಿಸಿ. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಕುಡಿತವನ್ನ ರದ್ದು ಮಾಡಿ, ಕುಡಿತ ಮಾಡಿದ್ರೆ ಮನೆ ಹಾಳಾಗುತ್ತೆ ಅಂದ್ರು. ಈ ಸರ್ಕಾರ ಏನ್ ಮಾಡಿದೆ? ಕುಡೀರಿ ಅಂತ ಹೇಳಿ ಅಫಿಷಿಯಲ್ ವಾಟ್ಸಾಪ್ ನಂಬರ್ ಎಲ್ಲ ಬೇಕಾದ್ರೆ ಹೇಳ್ತೀನಿ. ನಂಬರ್ 7204606020 ವಾಟ್ಸಪ್ ಗ್ರೂಪ್. ಅವನು ಎಷ್ಟು ಜನಕ್ಕೆ ಮಾಡಿದ್ದಾನೆ ಅಂದ್ರೆ ಸುಮಾರು 15-20 ಜನಕ್ಕೆ. ಪ್ರದೀಪ್, ಪ್ರಕಾಶ್, ಹರೀಶ್ ಎಲ್ಲ ಇವರೆಲ್ಲ ಇನ್ಸ್ಪೆಕ್ಟರ್ಗಳು, ಅಂಗಡಿ ಇನ್ಸ್ಪೆಕ್ಟರ್ಗಳು, ಇವರೆಲ್ಲ ಅಧಿಕಾರಿಗಳು. ಆ ಪುಣ್ಯಾತ್ಮ ಯಾರು? ಆ ಪುಣ್ಯಾತ್ಮ ಏನ್ ಮಾಡಿದ್ದಾನೆ ಇದರಲ್ಲಿ? ಹಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬರಲ್ಲ, ಡ್ರೆಸ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್. ಹೇಳ್ದಲ್ಲ, ಪರಮೇಶ್ವರ್ಗೆ ಹೇಳಿದೆ ನಾನು, ಆ ಡ್ರೆಸ್ ಹಾಕೊಂಡು ಲಂಚ ಇಸ್ಕೊಂಡಲ್ಲ CR ಅಲ್ಲಿ, ಹಂಗೆ ಇವನು ಡ್ರೆಸ್ ಹಾಕೊಂಡು ಪ್ರಕಾಶ್ ಪಾಟೀಲ್ 9845046852 ಅವನು ಅಫಿಷಿಯಲ್ ಆಗಿ ಅವನ ಫೋಟೋ ಹಾಕೊಂಡು ಕುಡಿಸಿ ಕಾಂಗ್ರೆಸ್ ಅವ್ರು ಬರ್ತಾ ಇದ್ದಾರೆ ಅಂತ. ಏನ್ ನೀವು ಮನೆ ಹಂಚಕ್ ಕರೆದಿದ್ದೀರೋ, ಮನೆ ಹಾಳು ಮಾಡಕ್ ಕರೆದಿದ್ದೀರೋ? ಆಯ್ತು, ಅದನ್ನು ಅಲ್ಲಿಗೆ ಬಿಡ್ತೀನಿ ನಾನು. ಸರ್ಕಾರ ನೀವು ನಮ್ದೇನೋ ಅದೇನೋ ಹೇಳಿದ್ರಲ್ಲ, ಇಲ್ಲ ಅದು ನಮ್ದು ಶಾಂತ, ಅದೇನೋ ಏನು ಹೇಳಿದೆ, ಸಂವೇದನೆ ಪಾಠ ಹೇಳ್ಕೊಟ್ಬು. ನಾನು ಇಲ್ಲಿ ಕೂತ್ಕೊಂಡ ವಿವೇಚನೆ ನಾನು ಇದಾದ್ಮೇಲೆ ಅಧ್ಯಕ್ಷರೇ ಸ್ವಲ್ಪ ಗಂಟ್ಲು ಇದಿತ್ತು, ಅಲ್ಲಿ ಕುಡಿಯೋಣ ಅಂತ ಹೋದೆ. 12 ಸರಿ ಹೇಳಿದ್ದಾರೆ ಆ ಸಂವೇದನೆ ಪಾಠನ. ನಮ್ಗೆ ಹಿಂದೆ ಸಂಧಿ ಪಾಠ ಹೇಳಿದ್ರು, ನೆನ್ನೆ ಪೂರ್ತಿ ಸಂವೇದನೆ. ಇದೇನಾ ನಿಮ್ ಸಂವೇದನೆ? ಇಲ್ಲ ಅವನ ಕಳ್ಳ ಮಾಡ್ಬಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಅವನ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಅಫಿಷಿಯಲ್ ಟ್ವೀಟ್ ಮಾಡಿದ್ದಾನೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ, ಮನೆ ಹಂಚೋ ಕಾರ್ಯಕ್ರಮಕ್ಕೂ ನೀವು ಕುಡೀರಿ ಅಂದ್ರೆ ಏನರ್ಥ? ಗಾಂಧೀಜಿ ಆಶಯಗಳಿಗೆ ನೀವು ಎಲ್ಲಿ ಬೆಲೆ ಕೊಡ್ತಾ ಇದ್ದೀರಾ? ಇವ್ರ ಮೇಲೆ ಏನ್ ಕ್ರಮ ಮಾಡ್ತೀರಾ ನೀವು? ಇದರಲ್ಲಿ ಮಂತ್ಲಿ ಫೀಸ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇವನ ಮೇಲೆ ಆಕ್ಷನ್ ಆಗ್ಬೇಕಾಯ್ತು. ಮಂತ್ಲಿ ಫೀಸ್ ಇದೆ, ಅದಕ್ಕೆ ಅವನು ಮುಟ್ಟಿಲ್ಲ, ಬಿಟ್ಟುಬಿಟ್ಟಿದ್ದಾರೆ. ಇವನು ಒಳ್ಳೆ ಕೆಲಸ ಮಾಡಿದ್ಯಾ ಪುಣ್ಯಾತ್ಮ, ನೀನು ಹಿಂಗೆ ಕೂಡಿಸ್ತಾ ಇರೋ ಎಲ್ಲರಿಗೂ, ಎಲ್ಲೇ ಸಮಾರಂಭ ಆತತ್ತು ಅಂತ ಹೇಳಿ ಬಿಟ್ಟುಬಿಟ್ರೆ. ಇನ್ನು ಸರ್ಕಾರಕ್ಕೆ ದುಡ್ಡು ಒಂದೇ ಬೇಕು ಅನ್ನೋದಾದ್ರೆ ಮಾಡಿ, ಇಂಥ ಕೆಲಸನೇ ಮಾಡಿ. ಎಲ್ಲೆಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಆಗುತ್ತೋ ಅಲ್ಲೆಲ್ಲ ಹಂಚಿ. ಇದು ಅವನು ಬರೆದಿರೋ ಲೆಟ್ರ್ ಓದ್ತಾ ಇದ್ದೀನಿ. ತಪ್ಪಿದ್ರೆ ಕ್ಷಮೆ ನಂದು, ಏನು 100% ಏನು ತಪ್ಪಿಲ್ಲ. ಅವನು ಏನು ಬರೆದಿದ್ದಾರೋ ಅದನ್ನೇ ಟ್ವೀಟನ್ನ ನಾನು ಹೇಳಿದ್ದೀನಿ. ಅಧ್ಯಕ್ಷೆ ಅಶೋಕಣ್ಣ, 1 ಮಿನಿಟ್ ಇಲ್ಲ ಆದ್ರೆ ಆ ಕಾರ್ಯಕ್ರಮದ ಬಗ್ಗೆ ತಾವು ಮಾತಾಡ್ಬೇಕಾದ್ರೆ 1 ನಿಮಿಷ. ಬಹಳ ಒಳ್ಳೆ ಕಾರ್ಯಕ್ರಮ ಇಡೀ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ನಾನು ಕೂತ್ಕೊಂತೀನಿ, ಎಕ್ಸೈಸ್ ಬಗ್ಗೆ ಮಾತಾಡಿಲ್ಲ. ಆದ್ರೆ ಆ ಕಾರ್ಯಕ್ರಮ ಬಡವರಿಗೆ ಆದಂತ ಕೊಟ್ಟ ಕಾರ್ಯಕ್ರಮ ಹೊರತಾಗಿ ಮದ್ಯ ಅನ್ಸ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಸರ್. ರಾಂಗ್ ಮೆಸೇಜ್ ಹೋಗ್ಬಾರ್ದು ಅಂತ ಹೇಳಿದೆ ಅಷ್ಟೇ. ಕೂತ್ಕೊಂಡು ಚರ್ಚೆ ಮಾಡಬೇಡಿ ಮಾರ್ರೆ, ನಿಮ್ಮಲ್ಲಿ ಏನಾಗಿದೆ? ಅಧ್ಯಕ್ಷರೇ, ಹಂಗೇನಾನ ಇದ್ದಿದ್ರೆ ಅವನು ತಪ್ಪು ಮಾಡಿದ್ದಾನೆ ಅಂದಿದ್ರೆ ಕ್ರಮ ತೆಗೆದುಕೊಡ್ತಾ ಇತ್ತು. ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಇವ್ರ ಇನ್ವಾಲ್ವ್ಮೆಂಟ್, ಸರ್ಕಾರದ ಇನ್ವಾಲ್ವ್ಮೆಂಟ್ ಅಂತ. ಅದಾದ್ಮೇಲೆ
ಸಂಯುಕ್ತ ಕರ್ನಾಟಕ ಅಬಕಾರಿ ಹಗರಣಗಳ ಕುರಿತು ಶೀಘ್ರವೇ ರಾಹುಲ್ಗೆ ದೂರು. ರಾಹುಲ್ ಗಾಂಧಿಯವರಿಗೆ, ರಾಹುಲ್ ಅಂದರೆ ಅರ್ಥ ಆಗಲ್ಲ, ರಾಹುಲ್ ಗಾಂಧಿಯವರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ. ಇಲ್ಲಿ ಎಷ್ಟು ಕ್ಲಿಯರ್ ಆಗಿದ್ದಾರೆ ಅಂದರೆ, ಅವರು ಎಷ್ಟು ಧೈರ್ಯ ಇದೆ ಅವರಿಗೆ, ಅಧ್ಯಕ್ಷನಿಗೆ, ಅಧ್ಯಕ್ಷ ಸಂಘದ ಅಧ್ಯಕ್ಷ ಗುರುಮೂರ್ತಿ, ಕರೆಕ್ಟಾಗಿ ಗುರುಸ್ವಾಮಿ. ನೋಡಿ, ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರ ಅವರು ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಅರ್ಥ ಆಯ್ತಾ? ಚೋರ್ ಕಿದರ್ ಅಂದ್ರೆ ಬಗಲ್ ಮೇ ಅಂದಂಗ ಆಯ್ತು ಈ ಸರ್ಕಾರಕ್ಕೆ. ಹೇಳ್ತೀನಿ, ಅದನ್ನು ಬರ್ದವ್ರೆ, ಅದನ್ನು ಬರ್ದವ್ರು ಸರ್, ಹೇಳ್ಬಿಡ್ತೀನಿ, ನಿಮ್ಮ ಹೆಸರು ಬರ್ದವ್ರು ಇಲ್ಲಿ, ಅಂದ್ರೆ ಬೇರೆ ತರ ಬರ್ದವ್ರು, ಹೇಳ್ತೀನಿ ಅಂತ ತಲೆ ಕೆಡ್ಸ್ಕೊಂಬೇಡಿ. ಅವರು ಒಬ್ಬ ಅಧ್ಯಕ್ಷ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ, ಅಧ್ಯಕ್ಷ ಅವರು, ಇವರು ತಾಲೂಕ್ ಬೋರ್ಡು ಚೇರ್ಮನ್, ತಾಲೂಕ್ ಬೋರ್ಡ್ ಮೆಂಬರ್, ಅಧ್ಯಕ್ಷರ ಮೆಂಬರ್. ಅವನ್ ಪವರ್ಫುಲ್ ಅವಾಗ, ಯಾಕಂದ್ರೆ ತಾಲೂಕ್ ಬೋರ್ಡ್ಗೆ ಅಷ್ಟು ಇದಿರಲಿಲ್ಲ. ಒಟ್ಟಾನು ಮುಂದಕ್ಕೆ ಹಾಕಕ್ಕೆ ರೆಡಿ ಇದ್ದೀರಾ ಅಧ್ಯಕ್ಷರೇ. ಅವರು ಧೈರ್ಯವಾಗಿ ಹೇಗೆ ಕೆಂಪಣ್ಣ 40% ಕಮಿಷನ್ ಅಂತೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಎಲ್ಲ ಆಯ್ತಲ್ಲ, 40% ಕೊಟ್ಟಾಗ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ನಮ್ಮ ಸರ್ಕಾರನೇ ಬೀಳಿಸ್ಬಿಟ್ರು.